ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಮನೆ ಆ್ಯನಿವರ್ಸರಿ ಡೇ ಆಗಿರೋದ್ರಿಂದ ಇವತ್ತು ನಾನು ನನ್ನ ಹಸ್ಬೆಂಡು ದೇವಸ್ಥಾನಕ್ಕೆ ಹೋಗಿ ರೆಡಿ ಆಗಿದ್ದೀವಿ. ಮತ್ತು ನಾನು ಒಂದು ಒಡವೆ ಚೀಟಿ ಹಾಕ್ಕೊಂಡಿದ್ದೆ, ಅದ್ರ ಕಾರ್ಡು ಕೂಡ ಫುಲ್ ಆಗಿತ್ತು ಹೋದ ತಿಂಗಳೇ. ಬಟ್ ಚಿಕ್ಕದಾಗಿ ಒಂದು ಒಡವೆ ತಗೊಳ್ಳೋಣ ಅಂತ ನಮ್ಮ ಮನೆಯವ್ರಿಗೆ ಆಸೆ ಇತ್ತು. ಯಾಕಂದರೆ ಯಾವಾಗಲೂ ಯಾವುದೇ ಗಂಡಸಾದರೂ ಹೆಂಡತಿಗೆ ಮಾತ್ರ ಕೊಡಿಸ್ತಾ ಇರ್ತಾರೆ. ಹೆಂಡತಿ ಕೊಡಿಸ್ತಾರೆ, ಬಟ್ ಯಾರಾದರೂ ಕೆಲಸಕ್ಕೆ ಹೋಗೋರು ಇದ್ದರೆ ದುಡ್ಡಿರೋರಾದರೆ ಕೊಡಿಸ್ತಾರೆ. ನಾನು ಪಾಪ ನೋಡ್ಕೊಂಡು ಮನೆಯಲ್ಲೇ ಇದ್ದೀನಲ್ಲ, ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ. ಹಾಗಾಗಿ ಅವ್ರು ಕೊಟ್ಟಿರೋ ದುಡ್ಡನ್ನೇ ಸೇವ್ ಮಾಡಿ ನಾನೊಂದು ಕಾರ್ಡ್ ಹಾಕಿದ್ದೆ. ಅದರಲ್ಲಿ ಅವ್ರಿಗೆ ಚಿಕ್ಕದಾದೊಂದು ಗಿಫ್ಟನ್ನ ನಾನು ಅವ್ರಿಗೆ ಕೊಡಿಸ್ತಾ ಇದ್ದೀನಿ. ಹಾಗಾಗಿ ಇವತ್ತು 2 ಕೆಲಸ ಇದೆ. ದೇವಸ್ಥಾನಕ್ಕೆ ಹೋಗಬೇಕು, ಮತ್ತು ಒಡವೆ ತೊಗೋಬೇಕು, ಮತ್ತು ರಾತ್ರಿ ಊಟಕ್ಕೆ ಹೊರಗಡೆ ಹೋಗಬೇಕು. ಈ 3 ಆಸೆ ಇದೆ. ನಮ್ಮ ಮನೆಯವ್ರಿಗೆ ಕೇಕ್ ಕಟ್ ಮಾಡೋಕ್ಕೆ ಇಷ್ಟ ಇರುವಂತೆ, ಅದಕ್ಕೆ ಅವರು ಕೇಕ್ ಕಟ್ ಮಾಡೋದು ಬೇಡ, ಊಟಕ್ಕೆ ಹೋಗೋಣ, ದೇವಸ್ಥಾನಕ್ಕೆ ಹೋಗೋಣ, ನೀನೇನು ಕೊಡಿಸ್ತೀಯೋ ಕೊಡಿಸು, ತೊಗೋತೀನಿ ಅಂದರು. ಹಾಗಾಗಿ ಇದೇನು ಸರ್ಪ್ರೈಸ್ ಅಲ್ಲ, ಅವ್ರಿಗೆ ಹೇಳಿದ್ದೆ ಕೊಡಿಸ್ತೀನಿ ಅಂತ. ಹೋಗಿದ್ದ ಟೈಮ್ಗೆ 12 ಗಂಟೆ ಪೂಜೆ ಮಾಡ್ತಾಯಿದ್ರು, ಮತ್ತು 1 ಗಂಟೆಗೆ ಬಾಗಿಲು ಹಾಕ್ಬಿಡ್ತಾರಂತೆ. ನಮಗೆ ಗೊತ್ತಿರಲಿಲ್ಲ, ಯಾವಾಗೂ ಪೂಜೆ ಇರುತ್ತೆ ಅಂದ್ಕೊಂಡಿದ್ವಿ. ಆದರೆ ವಾರದ ದಿವಸ ಮಾತ್ರ ಯಾವಾಗೂ ಪೂಜೆ ಇರುತ್ತಂತೆ. ಬಟ್ ಮಧ್ಯಾಹ್ನ ಟೈಮು ಡೈಲಿ ಹಾಕ್ತಾರಂತೆ. ಹಂಗಾಗಿ ನಾವು ಹೋಗೋದಕ್ಕೂ ಅವ್ರು ಬಾಗಿಲು ಹಾಕೋದಕ್ಕೂ ಒಂದು 1/2 ಅವರ್ ಟೈಮ್ ಇತ್ತು. ನಮಗೆ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಮತ್ತು ವಿಡಿಯೋ ಫೋಟೋ ಬೇರೆ ದೇವಸ್ಥಾನಗಳಲ್ಲಿ ತಗೊಳಕ್ಕೆ ಬಿಡಲ್ಲ, ಆದರೆ ಇವ್ರು ನಮಗೆ ತಗೊಳಕ್ಕೆ ಬಿಟ್ಟಿದ್ರು. ಇವತ್ತಿನ ನಾವು ಟಿಫನ್ ಪಲಾವ್. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮಾರ್ಕೆಟ್ ರೋಡಲ್ಲಿರೋ ಗಾಳಿ ಹನುಮಂತರಾಯನ ದೇವಸ್ಥಾನಕ್ಕೆ ಹೋಗಿದ್ವಿ ನಾನು ಮತ್ತು ಹಸ್ಬೆಂಡ್ ಪಾಪು. ಇವತ್ತಿಗೆ ನಾವು ಮದುವೆಯಾಗಿ 3 ವರ್ಷ ಕಂಪ್ಲೀಟ್ ಆಗಿ 4 ವರ್ಷಕ್ಕೆ ಬೀಳುತ್ತೆ. ನಮ್ಮ ಜೀವನ ಹೀಗೆ ಸುಖಕರವಾಗಿರಲಿ ಅಂತ ಹೇಳ್ತಾ ದೇವ್ರನ್ನ ಬೇಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ನಮ್ಮ ಅದೃಷ್ಟನ ಏನೋ, ನಾವು ಹೋಗಿದ್ದ ಟೈಮ್ಗೂ ಅಲ್ಲಿ ಬಾಗಿಲು ಹಾಕೋದಕ್ಕೂ ಒಂದು 1/2 ಅವರ್ ಟೈಮ್ ಇತ್ತು. ನಾವು ಹೋಗಿದ್ದು ಸ್ವಲ್ಪ ಒಂದು 10-15 ನಿಮಿಷಕ್ಕೆ ಬಾಗಿಲು ಹಾಕಿದ್ರು. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಮತ್ತು ಬೇರೆ ಕಡೆ ಎಲ್ಲ ಫೋಟೋ ವಿಡಿಯೋ ಮಾಡಿಕೊಂಡ್ರೆ ಬೈತಾರೆ, ಬಟ್ ಇಲ್ಲೇನು ಆ ಥರ ಏನೂ ಕೇಳಲಿಲ್ಲ, ಏನು ರಿಸೆಪ್ಷನ್ ಮಾಡಲಿಲ್ಲ. ಹಾಗಾಗಿ ನಮ್ಮ ಮನೆಯವರು 1-2 ಕ್ಯಾಪ್ಚರ್ ಮಾಡಿದ್ರು. ದೇವ್ರ ಹತ್ರ ಬೇಡ್ಕೊ ಅಂತ ಹೇಳ್ತಾಯಿದ್ರು. ನಾನು ಚೆನ್ನಾಗಿ ಬೇಡ್ಕೊಂಡೆ. ನಮ್ಮ ದೇವರು ಸುಖ ನೆಮ್ಮದಿ ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಿದ್ರೆ ಸಾಕು, ಆಮೇಲೆ ಏನು ಮಿಕ್ಕಿದ್ದೆಲ್ಲ ತಾನಾಗೆ ಬರುತ್ತೆ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಹೇಳಿದೆ. ಆಯಿತು ಕೇಳು ಅಂದರು. ದೇವಸ್ಥಾನ ಎಲ್ಲ ಒಂದು ರೌಂಡ್ ಹೊಡ್ಕೊಂಡು ಮತ್ತು ಅಲ್ಲಿ ಪ್ರಸಾದ ಕೊಡೋಕೆ ಹೊಂಟರ ಹತ್ರ ಎಲ್ಲ ಹೋಗಿದ್ವಿ. ಒಂದು ಸ್ವಲ್ಪ ಹೊತ್ತು ಹೋದ್ಮೇಲೆ ದೇವಸ್ಥಾನದಲ್ಲಿ ಕೂತ್ಕೋಬೇಕು ಅಂತ ಹೇಳಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ನನ್ನ ಮಗಳು ಅಪ್ಪ ಅದು ಕೊಡಿಸು ಇದು ಕೊಡಿಸು ಅಂತ ಹಿಂಸೆ ಕೊಡ್ತಾಯಿದ್ಲು. ಹಾಗಾಗಿ ಅವರು ಕೊಡಿಸ್ಕೊಬರಕ್ಕೆ ಹೋದ್ರು. ನಾನು ಈಚೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಕೂತ್ಕೊಂಡಿದ್ದೆ ಒಳಗಡೆನೇ. ಈಚೆಗಡೆ ಬಾಗಿಲು ಹಾಕ್ತಾಯಿದ್ರಲ್ಲ, ಹಾಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೆ. ಮತ್ತು ನನ್ನ ಮಗಳು ಮತ್ತು ನಮ್ಮ ಮನೆಯವರು ಈಚೆ ಬಂದರು. ದೊಡ್ಡದೊಂದು ಆಂಜನೇಯ ಇದೆಲ್ಲ, ಇದಕ್ಕೆ ನಮಸ್ಕಾರ ಮಾಡಿಕೊಂಡು ಭಂಡಾರ ಇಟ್ಕೊತಾ ಇದ್ಲು. ನನ್ನ ಮಗಳಿಗೆ ಇವಾಗಿಂದನೇ ದೇವ್ರ ಮೇಲೆ ಭಕ್ತಿ ಜಾಸ್ತಿ, ಅದರಲ್ಲೂ ಆಂಜನೇಯ ಮತ್ತು ಗಣೇಶನ ಕಂಡ್ರೆ ಭಾಳ ಇಷ್ಟ. ಅವಳು ಎಲ್ಲ ದೇವ್ರನ್ನೂ ಇಷ್ಟಪಡ್ತಾಳೆ, ಎಲ್ಲ ದೇವ್ರ ಮೇಲೂ ಭಕ್ತಿ ಜಾಸ್ತಿ. ಮತ್ತು ಅಲ್ಲೂ ಆಟಾಡೋದು ಮತ್ತು ಚೇಷ್ಟೆನೇ ಜಾಸ್ತಿ ನನ್ನ ಮಗಳಿಗೆ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಮತ್ತು ದೇವ್ರ ಹತ್ರ ಎಲ್ಲ ನಮಸ್ಕಾರ ಮಾಡಿ ರಜಾ ಹಾಕೊಂಡಿರಲಿಲ್ಲ, ಹಾಗಾಗಿ ಗುರುವಾರ ಆ್ಯನಿವರ್ಸರಿ ದಿವಸ ರಜಾ ಹಾಕೊಂಡಿದ್ದಾರೆ ನಮ್ಮ ಮನೆಯವರು. ನಮ್ಮ ಮನೆಯವ್ರಿಗೂ ಈ ದೇವಸ್ಥಾನಕ್ಕೆ ಭಾಳ ವರ್ಷದಿಂದ ಹೋಗ್ಬೇಕು ಅಂದ್ಕೊಂಡು ಹೋಗಿದ್ದಕ್ಕೆ ಖುಷಿಯಾಗಿದೆ. ಅವರು ತುಂಬ ಖುಷಿಯಿಂದ ಇದ್ದಾರೆ. ಕಾರ್ಡಲ್ಲಿ ಕಟ್ಟಿದ್ನಲ್ಲ, ಅದೇ ದುಡ್ಡನ್ನ ವಾಪಸ್ ಕೊಟ್ಟಿದ್ದರು. ಅಂದರೆ ದುಡ್ಡು ಕೊಟ್ಟೆ ತೊಗೋಬೇಕು ಒಡವೆ ಅನ್ನೋ ಥರ. ನಾವು ಆ್ಯನಿವರ್ಸರಿ ನೆನಪಿರುತ್ತೆ ಅಂತ ಹೇಳಿ ತೊಗೋತಾಯಿದ್ವಿ. ನಾನ್ ವೆಜ್ಜೇ ಆರ್ಡ್ರ್ ಮಾಡಿದ್ದು, ನಮ್ಗೇನು ಬೇಕೋ ಅದು ಬರೀ ಸಿಂಪಲ್ಲಾಗಿ ಆರ್ಡ್ರ್ ಮಾಡ್ಕೊಂಡಿದ್ವಿ. ಹಾಗೆ ಚಿಕನ್ ಟಿಕ್ಕಾ ಇಲ್ಲೆಲ್ಲೂ ಸಿಗಲ್ವಲ್ಲ, ಅಪರೂಪಕ್ಕೆ ಸಿಗೋದು, ಅದಕ್ಕೋಸ್ಕರ ಅದನ್ನು ನಾನು ಆರ್ಡ್ರ್. ನಮ್ಮ ಅಪ್ಪ ಅಮ್ಮ ಹೊರಗಡೆ ಕರ್ಕೊಂಡೋಗಿದ್ರಲ್ಲ, ನಾನು ಆರಾಮಾಗಿದ್ದೆ, ಅವನು ಆರಾಮಾಗಿರೋಕ್ಕೆ ಬಿಡೋಣ ಅಂತ ಏನಿಲ್ಲ. ಅವ್ರ ಅಪ್ಪನ ಒಳ್ಳೆ ಜಿಗ್ನೆ ಇಟ್ಕೊಂಡಿರ್ತಾಳೆ, ಮತ್ತು ಅವ್ರ ಅಪ್ಪಂಗೆ ಊಟ ಮಾಡೋಕ್ಕೂ ಬಿಡಲ್ಲ, ಏನೂ ಇಲ್ಲ. ಅದಕ್ಕೆ ನನಗೆ ತುಂಬ ಸಿಟ್ಟು ಬಂತು, ಬೈತಾಯಿದ್ದೆ. ಅವಳು ನನ್ನನ್ನು ಬೈತಾಯಿದ್ಲು. ಅವ್ರ ಅಪ್ಪನ ಹತ್ರ ಏನೋ ತರಲಾಟೆ ಮಾತಾಡ್ತಾಯಿದ್ಲು. ಕುಣ್ಸಿದ್ರು ಕೂತ್ಕೊಳ್ಳಲ್ಲ, ಇರಬೇಕು ಮಕ್ಕಳು, ಭಲೇ ಹಿಂಸೆ ಕೊಡ್ತಾಳೆ ಇವಳಂತೂ. ಇವತ್ತು ನಮಗೇನು ಬೇಕೋ ಆರ್ಡ್ರ್ ಮಾಡ್ಕೊಂಡು ಇವತ್ತಿನ ಡಿನ್ನರು, ಅಂದರೆ ರಾತ್ರಿ ಆಗಿ 9 ಗಂಟೆ ಆಗಿದೆ, ಮಳೆ ಬಂದು ನಿಂತಿದೆ. ಇವಾಗ ಊಟಕ್ಕೆ ಹೋಗಿದ್ದೀವಿ. ನಾನೇ ಈಸ್ಕೊತಾ ಇದ್ದೀನಿ. ವರ್ಷ ಇದೇ ಥರ ನಿಮ್ಮ ಅಂಗಡಿಲಿ ಒಡವೆ ತಗೊಳಂಗಾಗಲಿ ಅಂತ ಹೇಳಿ ಖುಷಿಯಿಂದ ಈಸ್ಕೊತಾ ಇದ್ದೀನಿ. ನನಗೆ ತುಂಬ ಖುಷಿ ಆಯಿತು. ಚಿಕ್ಕದೋ ದೊಡ್ಡದೋ ಒಟ್ಟಿನಲ್ಲಿ ಒಂದು ಒಡವೆ ತಗೊಂಡ್ವಲ್ಲ, ಅದಕ್ಕೆ ನಾನು ತುಂಬ ಈ ವಿಡಿಯೋ, ನಮ್ಮ ಆ್ಯನಿವರ್ಸರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ.